ಹಲೋ, ಗುಡ್ ಮಾರ್ನಿಂಗ್ ಟು ಆಲ್ ಆಫ್ ಯು. ನಾನೀಗ ನಿಮಗೆ ರಾ ಬಾಳೆಕಾಯಿ ಅಂದರೆ ಹಸಿ ಬಾಳೆಕಾಯಿ ಮತ್ತು ನವಿಲು ಕೋಸ್, ಎಳೆಯದಾದ ನವಿಲು ಕೋಸಿನ ಸಾಂಬಾರ್ ನಾರ್ತ್ ಇಂಡಿಯನ್ ಸ್ಟೈಲ್ನಲ್ಲಿ ಮಾಡೋದು ಹೇಗೆ ಅಂತ ತಿಳಿಯಪಡಿಸ್ತೇನೆ. ಮೊದಲು ಕಚ್ಚೆ ಬಾಳೆಕಾಯಿಯ ಸಿಪ್ಪೆಯನ್ನು ಮೊದಲು ತೆಗೀರಿ. ನಾವಿಬ್ಬರು ಆದ್ದರಿಂದ ನಾನು 2 ಹಸಿ ಬಾಳೆಕಾಯಿಯನ್ನು ತೆಗೆದುಕೊಂಡಿದ್ದೇನೆ. ಅದರ ಸಿಪ್ಪೆ ತೆಗೆದು ಇಡೀ ಮೈಯನ್ನು ಒಂದು ಫೋರ್ಕನ್ನು ತೆಗೆದುಕೊಂಡು ಚುಚ್ಚಿ ಬಿಡಬೇಕು. ಇದು ಯಾಕಂದರೆ ಮಸಾಲೆ ಅದರೊಳಗೆ ಹೋಗಬೇಕು. ಓಕೆ, ಹಾಗೆ ಚುಚ್ಚಿದ ಮೇಲೆ ಅದನ್ನು ಇಡೀ ಬಾಳೆಕಾಯನ್ನು 2 ಭಾಗ ಮಾಡಿ ಒಂದು ಪಾತ್ರೆಯಲ್ಲಿ ಹಾಕಿದ್ದೇನೆ. ನಾನು ಸ್ವಲ್ಪ ಜಾಸ್ತಿ ಮಾಡಬೇಕಂತೇಳಿ ನವಿಲು ಕೋಸನ್ನು 3 ನವಿಲು ಕೋಸನ್ನು ತೆಗೆದುಕೊಂಡಿದ್ದೇನೆ. ಅದರ ಸಿಪ್ಪೆಯನ್ನು ತೆಗೆದು 2ನೇ ಇಡೀ ತೆಗೆದುಕೊಂಡು ಮೈನೆಲ್ಲ ಚುಚ್ಚಿದ್ದೇನೆ. ಅವುಗಳನ್ನು ಅದೇ ಪಾತ್ರೆಗೆ ಹಾಕಿದ್ದೇನೆ. ಆದರೆ ಆಮೇಲೆ ಅದನ್ನು 4 ಪೀಸ್ ಮಾಡಿ ಕಟ್ ಮಾಡಿದ್ದೇನೆ. ಇನ್ನೊಂದು ನವಿಲು ಕೋಸನ್ನು ತೆಗೆದುಕೊಂಡು ಅದನ್ನು 4 ಭಾಗವಾಗಿ ಮಾಡಿ ಅವುಗಳನ್ನು ಕೂಡ ಚುಚ್ಚಿ ಇಟ್ಟಿದ್ದೇನೆ. ಈ ಚುಚ್ಚುವುದನ್ನು ಯಾತಕ್ಕೆ ಮಾಡಬೇಕಂತ ಇವಾಗಲೇ ಹೇಳಿದ್ದೇನೆ. ಈಗ ನಿಮಗೆ ಕತ್ತರಿಸಿದ ಕಚ್ಚಾ ಬಾಳೆಕಾಯಿ ಮತ್ತು ಸಿಪ್ಪೆಯನ್ನು ತೆಗೆದ 3 ನವಿಲು ಕೋಸು ಹಾಗೆ ನಿಮಗೆ ಫೋಟೋವನ್ನು ಲಗತ್ತಿಸಿದ್ದೇನೆ, ನೋಡಿಕೊಳ್ಳಿ. ಅದಕ್ಕೆ ಏನು ಮಾಡಬೇಕಂದ್ರೆ ಇವುಗಳನ್ನು ಮೇಲೆ ಒಣಮೆಣಸಿನ ಪುಡಿ 1 ಚಮಚ, 1 ಚಮಚ ಗರಂ ಮಸಾಲೆ ಹಾಗೂ ರುಚಿಗೆ ತಕ್ಕ ಉಪ್ಪು ಮತ್ತು ಅರ್ಧ ಚಮಚ ಅರಿಶಿನ ಪುಡಿಯನ್ನು ಹಾಕಿ ಎಲ್ಲ ತರಕಾರಿಗಳನ್ನು ಕಲಿಸ್ತೇನೆ. ಅದರ ಫೋಟೋವನ್ನು ಕೂಡ ತೆಗೆದು ಹಾಕಿದ್ದೇನೆ ನೋಡಿ. ಅರ್ಧ ಚಮಚ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ 1 ಚಮಚ ಕಡಲೆ ಹಿಟ್ಟನ್ನು ಹಾಕಿ ಎಲ್ಲ ಒಟ್ಟಿಗೆ ಕಲಸಿ ಅದರ ಫೋಟೋವನ್ನು ಹಾಕಿದ್ದೇನೆ. ಅಂದರೆ ಅದರ ಜೊತೆಗೆ ಮೇಲ್ಗಡೆ ಜೊತೆಗೆ ಇನ್ನು ಕಡಾಯಿ ಇಟ್ಟು ಬೆಂಕಿಯನ್ನು ಹಚ್ಚಿ ಎಣ್ಣೆ ಕಾದ ಮೇಲೆ ಈರುಳ್ಳಿಯನ್ನು ಕತ್ತರಿಸಿದ್ದು ಅದಕ್ಕೆ ಹಾಕಿ ಕೆಂಪಗೆ ಬಣ್ಣ ಬರುವಂತೆ ಕಾಸಿ ಅದನ್ನು ಸಪ್ರೇಟ್ ಇಟ್ಟುಬಿಡಿ. ಈರುಳ್ಳಿ ಜೊತೆಗೆ ನಾನು ಬೆಳ್ಳುಳ್ಳಿ ಮತ್ತು ಶುಂಠಿಯನ್ನು ಹಾಕಿದ್ದೇನೆ ಅಂತ ಇಟ್ಕೊಳ್ಳಿ, ಆಯಿತಾ. ಆಮೇಲೆ ಮಿಕ್ಸಿಗೆ 5 ಟೊಮೆಟೊ ಕತ್ತರಿಸಿ ಹಾಕಿ ಅದಕ್ಕೆ ತಣ್ಣಗಾದ ಈರುಳ್ಳಿಯನ್ನು ಹಾಕಿ ಅರ್ಧ ಚಮಚ ಅರಿಶಿನ ಪೌಡರ್, 1 ಚಮಚ ಅಮ್ಚೂರ್ ಪೌಡರ್, 1 ದಾಲ್ಚಿನ್ನಿ ತುಂಡು, 1 ಒಣಗಿದ ತೇಜ್ ಪತ್ತವನ್ನು ಮಸಾಲೆಗೆ ಹಾಕುವ ಎಲೆ, 1.5 ಲೋಟ ನೀರು, ಸ್ವಲ್ಪ ಶುಂಠಿ ತುಂಡುಗಳನ್ನು ಹಾಕಿ 10ರಿಂದ 15 ಬೆಳ್ಳುಳ್ಳಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸಿಯಲ್ಲಿ ಅರಿಯಿರಿ. ಆಮೇಲೆ 1 ಬಾಣಲೆಯನ್ನು ಅಗಲವಾಗಿರಲಿ ತೆಗೆದುಕೊಂಡು ಅದರಲ್ಲಿ ಒಗ್ಗರಣೆಯನ್ನು ಹಾಕಿ ಆಮೇಲೆ ಮಿಕ್ಸಿಯಲ್ಲಿನ ಮಸಾಲೆ ನೀರನ್ನು ಹಾಕಿ ಕುದಿಸಿ, ಸ್ವಲ್ಪ ಕುದಿಸಿದ ಮೇಲೆ ನೀವು ತೆಗೆದಿಟ್ಟ ಬಾಳೆಕಾಯಿಯ ತುಂಡುಗಳನ್ನು ಹಾಕಿ. ಓಕೆ, ಈ ತೇಜ್ ಪತ್ತೆಯನ್ನು ಹಾಕಿ ಈಗ ಮಿಕ್ಸಿಯಲ್ಲಿ ಬೇರೆ, ಆಮೇಲೆ ಮಿಕ್ಸಿಗೆ ಟೊಮೆಟೊ ಕತ್ತರಿಸಿ ಇದು ಪೌಡ್ರು, ದಾಲ್ಚಿನ್ನಿ ತುಂಡು ಮತ್ತು ತೇಜ್ ಪತ್ತ ಮಸಾಲೆಗೆ ಹಾಕುವ ಎಲೆ ಅದನ್ನು ನೀವು ಮಿಕ್ಸಿಗೆ ಹಾಕಬೇಡಿ, ಬಾಣಲೆಗೆ ಎಣ್ಣೆ ಕಾದ ನಂತರ ಹಾಕಬೇಕಾಗತ್ತೆ, ಆಯಿತಾ. ಸೊ ಮಸಾಲೆ ನೀರು ಹಾಕಿ ಕುದಿಸಿದ ಮೇಲೆ ಸ್ವಲ್ಪ ತೆಗೆದಿಟ್ಟ ಬಾಳೆ ತುಂಡುಗಳನ್ನು ಹಾಕಿ 5 ನಿಮಿಷ ಸಣ್ಣ ಬೆಂಕಿಯಲ್ಲಿ 5 ನಿಮಿಷ ಇಡಿ, ಆಯಿತಾ. ಅದನ್ನು ಮುಚ್ಚಿ ಇಡಿ. ನಿಮ್ಮ ಸಾಂಬಾರು ರೆಡಿ. ಅದರ ಫೋಟೋವನ್ನು ಕೂಡ ಲಗತ್ತಿಸಿದ್ದೇನೆ. ಓಕೆ, ಸೊ ಇದಿಷ್ಟು ಮಾಡುವ ವಿಧಾನ. ಆದರೆ ನೀವು ನೋಡುವ ವಿಧಾನ ಮತ್ತು ರುಚಿ ಮಾಡೋದ ಅದನ್ನು ಹೇಳಬೇಕು. ತಿಂದ ಮೇಲೆ ಗೊತ್ತಾಗ್ತದೆ. ಮಾಡಿ ಊಟ ಮಾಡಿ ಹೇಳಿ ನನಗೆ, ಆಯಿತಾ. ಸೊ ಇದು KV ಸಿಂಗ್ ಅಂತೇಳಿ ನಮ್ಮ ಬ್ಯಾಂಕಿನಲ್ಲಿ ಡೆಪ್ಟಿ ಜನರಲ್ ಮ್ಯಾನೇಜರ್ ಆಗಿದ್ದರು. ಅವರು ಪಂಜಾಬಿನವರು. ಅವರು ನನಗೆ ಆ ರೆಸಿಪಿ ಅಂದರೆ ಸಾಂಬಾರನ್ನು ಕಳಿಸಿದರು. ಅದು ಮಾಡುವ ವಿಧಾನ ಸೊ ಹೇಗೆ ಮಾಡ್ತೀರಾ ಅಂತ ಕೇಳಿದ್ದಕ್ಕೆ ಅವರು ಅದನ್ನು ಹಾಕಿದ್ದಾರೆ. ನಾನು ಅದನ್ನು ಇವತ್ತು ಮಾಡಿ ಎಲ್ಲರಿಗೂ ಕಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಗಾಡ್ ಬ್ಲೆಸ್ ಯು.